ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆ ಬಹಳ ಅಂದರೆ ಬಹಳ ವಿಶೇಷವಾದದ್ದು. ಯಾಕೆ ಅಂತಂದರೆ ನಮ್ಮದು ಇವತ್ತಿನ 200ನೇ ಸಂಚಿಕೆ. ಸುಮಾರು 4 ವರ್ಷಗಳ ಒಂದು ಪ್ರಯಾಣ. ಸತತವಾಗಿ 200 ಶನಿವಾರ ತಪ್ಪದೇ ಈ ಸಂಚಿಕೆಯನ್ನು ಪ್ರಸಾರ ಮಾಡಿದ್ದೀವಿ. ಇದಕ್ಕೆ ಬಹಳ ಮುಖ್ಯವಾಗಿ ಗುರುಗಳ ಅನುಗ್ರಹ, ಮುಖ್ಯವಾಗಿ ಹನುಮಂತ ದೇವರ ಅನುಗ್ರಹ. ಅವರ ಮನಸ್ಸಿಗೆ ಬಂತು ಅಂತ ಇದು ಸಾಧ್ಯ ಆಗಿದೆ, ಹೊರತು ನಾ ಮಾಡಿದ್ದಲ್ಲ, ಇದು ನಮ್ಮ ತಂಡನೂ ಮಾಡಿದ್ದಲ್ಲ, ಇದು ಅವರ ಅನುಗ್ರಹದಿಂದ ಆದದ್ದು. ಈ ಒಂದು 200 ವಾರಗಳಲ್ಲಿ ನಾವು ಕರ್ನಾಟಕದ ಪ್ರಮುಖ ಅಲ್ಲದೆ ನಮ್ಮ ದೇಶದ ಪರದೇಶದ ಸುಮಾರು 8-10 ರಾಜ್ಯಗಳ ಮುಖ್ಯ ಹನುಮಂತ ದೇವರ ಪರಿಚಯವನ್ನು ಮಾಡಿಕೊಟ್ವಿ. ಇವತ್ತಿನದು 200ನೇ ಸಂಚಿಕೆ. ಈ ನಮ್ಮ ಪ್ರಯಾಣದಲ್ಲಿ ತಾವೆಲ್ಲ ಬಹಳ ನಮಗೆ ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಸಂಚಿಕೆಗಳನ್ನು ನೋಡಿ ನಿಮ್ಮ ಮೆಚ್ಚುಗೆಯನ್ನು ಸೂಚಿಸಿದ್ದೀರಿ. ಇದಕ್ಕೆ ನಾವು ತುಂಬ ಋಣಿಯಾಗಿದ್ದೇವೆ. ನಮ್ಮ ತಂಡ ತಮಗೆಲ್ಲರೂ ಕೃತಜ್ಞವಾಗಿದೆ. ಇವತ್ತು ನಾವು ನಮ್ಮ 200ನೇ ಸಂಚಿಕೆಗೆ ಆರಿಸಿಕೊಂಡದ್ದು ಬಹಳ ಪ್ರಸಿದ್ಧವಾದಂಥ ಒಬ್ಬ ಹನುಮಂತ ದೇವರು. ಇವ್ರ ಹೆಸರು ಕೇಳಿದ ತಕ್ಷಣ ನೀವೊಂದು ಸಲ ಹಾ ಅಂತ ಅಂತೀರಿ. ಯಾರವರು? ಯಲಗೂರಪ್ಪ. ಯಲಗೂರಪ್ಪ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಉತ್ತರ ಕರ್ನಾಟಕಕ್ಕಂತೂ ಚಿರಪರಿಚಿತ, ಬಹಳಷ್ಟು ಜನರಿಗೆ ಅನುಗ್ರಹ ಮಾಡಿದಂಥ ಒಬ್ಬ ಹನುಮಂತ ದೇವರವರು ಯಲಗೂರಪ್ಪನವರು. 7 ಊರಿನ ಒಡೆಯರು. ಅವರ ಇತಿಹಾಸವನ್ನು ನೋಡಿದಾಗ ಭಾಳ ಒಂದು ವಿಶೇಷವಾದಂಥ ಸಂಗತಿ ನನ್ನ ಗಮನಕ್ಕೆ ಬಂತು. ಅಂದ್ರೆ ಇವರು ಅಲ್ಲಿ ಯಾಕೆ ನೆಲೆ ನಿಂತರು ಅಂತಂದ್ರೆ, ಹಂಗೆ ನೋಡಿದ್ರೆ ಇದು 12ನೇ ಶತಮಾನದ ದೇವಸ್ಥಾನ. ಅದಕ್ಕೆ ಕುರುಹುಗಳವ, ನಮ್ಮಲ್ಲಿ ಐತಿಹಾಸಿಕ ಕುರುಹುಗಳು ಸಿಗ್ತಾವೆ. ಒಳಗಡೆ ಬೇರೆ ಬೇರೆ ದೇವರ ಗುಡಿಗಳವ, ಈಶ್ವರನ ಗುಡಿ, ಗಣಪತಿ ಗುಡಿ. ಇಷ್ಟೆಲ್ಲದರ ನಡುವೆ ಯಲಗೂರಪ್ಪ ಹೆಂಗೆ ಅಲ್ಲಿ ಬಂದರು ಅಂತಂದರೆ, ಒಂದು ನಾನು ಕೇಳಿ ತಿಳ್ಕೊಂಡಂಥದ್ದು, ರಾಮಾಯಣ ಮುಗಿದ ಮೇಲೆ, ಅಂದರೆ ರಾವಣನ ಹತ್ಯೆ ಆದಮೇಲೆ ಸೀತಾ, ರಾಮ, ಲಕ್ಷ್ಮಣ ಮತ್ತು ಹನುಮಂತ ದೇವರು ಈ ಮಾರ್ಗವಾಗಿ ಬರ್ತಿದ್ರಂತೆ, ಯಲಗೂರು ಮಾರ್ಗವಾಗಿ. ಆವಾಗ ನದಿ ದಾಟಿ ಒಂದು ಪುಟ್ಟ ಗುಡ್ಡ ಅದ, ಅಲ್ಲಿ ಕೂತ್ಕೊಂಡಿದ್ರಂತೆ ಮಾತಾಡ್ಕೋತ. ಕೂತ್ಕೊಂಡಾಗ ರಾಮದೇವರಿಗೇನೋ ಒಂದು ಸ್ವಲ್ಪ ತಮಾಷೆ ಮಾಡ್ಬೇಕನ್ನಿಸ್ತಿಂತ. ಅದಕ್ಕೆ ಅವರು ಸೀತಾದೇವಿಯನ್ನು ಕೇಳಿದ್ರಂತ, ಅಲ್ಲ ಮತ್ತು ನೀನು ರಾವಣನ ಒಂದು ಆಶ್ರಯದಾಗಿದ್ದಿ, ದೊಡ್ಡ ವೈಭವ, ಭಾಳ ಒಳ್ಳೆ ರೀತಿ ನೀನು ಇಟ್ಕೊಂಡಿದ್ದ ರಾವಣ, ಬಹುಶಃ ನನ್ನ ನೆನಪಾಗ್ತಿರ್ಲಿಕ್ಕಿಲ್ಲ ನಿನಗೆ ಅಂತ ಅಂದ್ರಂತ. ಆವಾಗ ಸೀತಾದೇವಿ ಹೇಳಿದ್ರಂತೆ, ಇಲ್ಲ ಸ್ವಾಮಿ, ನಾನು ಸದಾ ಕಾಲ ನಿಮ್ಮನ್ನೇ ಸ್ಮರಣೆ ಮಾಡ್ತಿದ್ದೆ, ನಿಮ್ಮನ್ನು ಬಿಟ್ಟು ಬೇರೆ ಏನನ್ನೂ ನಾನು ಸ್ಮರಣೆ ಮಾಡ್ತಿರಲಿಲ್ಲ. ಇದಕ್ಕೆ ಬೇಕಾದ್ರೆ ಬೆಟ್ಟದ ವೆಂಕಪ್ಪನೇ ಸಾಕ್ಷಿ ಅಂತಂದಂತೆ. ಆವಾಗ ಅಶರೀರವಾಣಿ ಹೌದು ಅಂತ ಆಯ್ತಂತ. ಆವಾಗ ಭಾಳ ಪ್ರಸನ್ನರಾದರಂತೆ ರಾಮದೇವರು. ಅವರು ಅದಕ್ಕೆ ಸೀತಾದೇವಿಗೆ ಒಂದು ಜಾಗ ಕೊಟ್ಟರು. ಅದು ಸೀತಿ ಮನೆ ಅಂತ ಇವತ್ತು ನಾವು ಕೇಳ್ತೀವಲ್ಲ, ಸೀತಾದೇವಿ ಗುಡಿ ಇರೋದು ಅಲ್ಲಿ, ಹೀಗಾಗಿ ಸೀತಿ ಮನೆ ಅಂತ ಕರೀತಾರೆ. ಆವಾಗ ಹನುಮಂತ ದೇವರು ಹೇಳಿದ್ರಂತೆ, ನೀನು ಅಲ್ಲಿ ಸೀತಾದೇವಿಯವರು ಅಲ್ಲಿದ್ದ ಮೇಲೆ ನಾನು ಇಲ್ಲಿರ್ತೀನಿ ಅಂತ ಇಲ್ಲಿ ಜಾಗ ಕೇಳಿದ್ರಂತ. ಹೀಗಾಗಿ ಇಲ್ಲೇ ಯಲಗೂರಿನಾಗ ಹನುಮಂತ ದೇವರು ವಾಸವಾಗಿದ್ದಾರೆ. ಅಲ್ಲಿ ಗೋವಿಂದರಾಜನ ಮೂಡುವಂತ ಕೂಡ ಅದ. ಇನ್ನು ಅಲ್ಲಿ ಹೆಂಗೆ ಬಂತಿದ್ದು ಗೊತ್ತಿರೋ ಒಂದು ಇತಿಹಾಸದ ಪ್ರಕಾರ, ಅಂದರೆ ಪಾಳೆಗಾರರ ಆಳ್ವಿಕೆ ನಡೆಸ್ತಿದ್ದ ಕಾಲ. ಆವಾಗಲ್ಲೇ ನಿಪ್ಪಾಣಿಕರ್ ಅಂತ ಒಬ್ಬ ಪಾಳೆಗಾರ ಇದ್ರಂತ. ಅವ್ರ ಮನೆಯೊಳಗೆ ಸಾಕಷ್ಟು ಹಸುಗಳನ್ನು ಸಾಕಿದ್ರು. ಆ ಹಸುಗಳನ್ನು ಸಾಕಿದಾಗ ಆ ಹಸು ಕಾಯಲಿಕ್ಕೆ ಒಬ್ಬ ಹುಡುಗನ ನೇಮಿಸಿದ್ರು. ಸಣ್ಣ ಹುಡುಗ ಪಾಪ, ಅವು ದಿನ ಅಷ್ಟು ಆಕಳ ತೊಗೊಂಡೋಗವ, ಅವ್ನು ಮೇಯಿಸ್ಕೊಂಡು ಬರವ. ಬಂದ ಕೂಡಲೇ ಅವು ಹಾಲು ಕರೆಯೋದು, ಅವರು ಉಳಿದ ಆಳುಗಳ ಕೆಲಸ ಮಾಡ್ತಿದ್ರು. ಎಲ್ಲ ಹಸುಗಳು ಸರಿಯಾಗಿ ಹಾಲು ಕೊಡ್ತಿದ್ದು, ಅದ್ರ ಒಂದು ಹಸು ಮಾತ್ರ ಹಾಲು ಕೊಡ್ತಿದ್ದಿಲ್ಲ. ಅದನ್ನು ಅವರು ನಿಪ್ಪಾಣಿಕರ್ ಅಂದ್ರೆ ಆ ಮಾಲಕರಿಗೆ ಹೇಳಿದ್ರಂತ, ಅವರು ಕೆಲಸ ಮಾಡೋರು. ಅವಾಗ ಅವರು ಅಂದ್ರಂತ, ಅವನಿಗೆ ಸಂಶಯ ಬಂತು, ಬಹುಶಃ ಈ ಹುಡುಗನೇನೋ ಗದ್ದಲ ಮಾಡ್ತಾನೆ, ಇವನೇನೋ ಮಾಡ್ತಿರ್ಬೇಕು ಅಂತ ಅವ್ನು ಕರೆಸಿ ಕೇಳಿದ್ರು. ಸಣ್ಣ ಹುಡುಗ, ಏನಪ್ಪ ಹಿಂಗೆ ಮಾಡ್ತೀನು, ಮತ್ತು ಎಲ್ಲಿ ಒಂದು ಆಕಳ ಯಾಕೆ ಕೊಡೋದಿಲ್ಲ ಹಾಲು, ಉಳಿದದ್ದು ಕೊಡ್ತಾವ, ನೀ ಏನಾರೇ ಕದ್ದು ಕುಡಿಯೋದು ಅದು ಮಾಡ್ತೀಯೇನು ಅಂತ ಕೇಳಿದ್ರಂತ. ಆ ಹುಡುಗ ಹೆದರಿ, ಇಲ್ಲ ಸ್ವಾಮಿ, ನಾನು ಅಂಥದ್ದು ಏನೂ ಮಾಡೋದಿಲ್ಲ, ಎಲ್ಲ ಆಕಳ ಜೋಡಿನೇ ಹೋಗ್ತೀನಿ ಅಂತ. ಆವಾಗ ಹುಡುಗಗೆ ಅನಿಸ್ತು ಅಂತ, ನಾನಂತೂ ಮಾಡೋದಿಲ್ಲ, ಹಂಗಾರೆ ಏನಿರ್ಬೋದು ಅಂತ. ಆಮೇಲೆ ಅವ ಒಂದು ದಿವಸ ಕರ್ಕೊಂಡು ಹೋದನಂತೆ. ಎಲ್ಲ ಆಕಳುಗಳು ಮೇಲಕ್ಕೆ ಹೋದು, ಯಾವ ಆಕಳ ಹಾಲು ಕೊಡ್ತಿದ್ದಿಲ್ಲ ಅದರ ಬೆನ್ನು ಹತ್ತಿ ಹೋದನಂತ. ಅದು ಸ್ವಲ್ಪ ದೂರ ಹೋಗಿ ಒಂದು ಹುತ್ತಕ್ಕೆ ಹತ್ತಿರ ನಿಂತ್ಕೊಂಡು ಹಾಲು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅದನ್ನು ಬಂದು ಹೇಳಿದ್ನಂತ, ಮಾಲಕರು ಹಿಂಗದ ರೀ ಅದು. ಆವಾಗ ಅವ್ರು ಹೋದ್ರಂತ. ಅವರು ಅದನ್ನು ಪರೀಕ್ಷೆ ಮಾಡಿದರು. ಆಮೇಲೆ
ಅವ್ರಿಗೂ ಅನಿಶ್ಚಂತ ಯಾಕೆ ಅಲ್ಲಿ ಅದು ಹಾಲು ಕೊಡ್ತದೆ ಅಂತ. ಅದೇ ಒಂದು ಗೊಂದಲದೊಳಗೆ ಮನೆಗೆ ಬಂದರು. ಅವತ್ತು ರಾತ್ರಿ ಸ್ವಪ್ನ ಆತಂತ. ಅವಾಗ ಹನುಮಂತ ದೇವ್ರು ಹೇಳಿದ್ರಂತ, ನೋಡಪ್ಪ ನಾನು ಆ ಹುತ್ತದೊಳಗಿದ್ದೀನಿ, ಅದಕ್ಕೆ ಹಾಲು ಕೊಡ್ತದೆ, ನನ್ನ ಮೂರ್ತಿಯನ್ನು ತೆಗೆದು ನೀವು ಅಲ್ಲೇ ಪ್ರತಿಷ್ಠಾಪನೆ ಮಾಡಿರಿ, ಈಗ ಅದೇ ಗರ್ಭಗುಡಿ ಆಯಿತು ಅಂತ ಹೇಳ್ತಾರೆ. ಇದು ಒಂದು ಕಥೆ. ಇನ್ನೊಂದು ಅವ್ರಿಗೆ ಹೇಳಿದ್ರಂತ ಇನ್ನೂ ಒಂದು ಕಥೆ ಅದ. ಅದಕ್ಕೆ ಆ ನದಿ ಒಳಗೆ ಹೋಗಿ ನೋಡು, ಅಲ್ಲಿ ನೀರು ಸೀಳ್ದಂಗೆ ಒಂದು ಭಾಗ ಕಾಣಿಸ್ತದೆ, ಆ ಭಾಗದೊಳಗೆ ನಾನಿದ್ದೀನಿ ಅಂತ ಹೇಳಿದ್ರು. ಆ ಮೂರ್ತಿ ತಂದು ನೀನು ಗರ್ಭಗುಡಿ ಇದ್ದ ಜಾಗದಾಗ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ಹುತ್ತ ಇದ್ದಲ್ಲೇ ಅಂತ. ಇವರು ಆ ರೀತಿ ಹೋಗಿ ನೋಡಿದ್ರು, ನೀರು ಸೀಳ್ದಂಗೆ ಕಾಣಿಸ್ತಿತ್ತು, ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ಮೂರ್ತಿ ಸಿಕ್ತಂತ, ಅದನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳ್ತಾರೆ. ಇದು ಯಲಗೂರೇಶನ ಒಂದು ಕಥೆ. ಆದ್ರೆ ನೀವು ಏನೇ ಆಗಲಿ ಬಹಳ ವಿಶೇಷ ಅಂತಂದ್ರೆ ಆ ಯಲಗೂರಪ್ಪನ ಮೂಲ ಮೂರ್ತಿಯನ್ನು ನೀವು ನೋಡಬೇಕು. ರೋಮಾಂಚನ ಆಗ್ತದೆ ಒಂದು ಸಲ. ಅವರು ಚಿರಂಜೀವಿಗಳು, ಅವರ ಶಕ್ತಿ ಅಂಥದ್ದು ಅಂತ ಗೊತ್ತಾಗಬೇಕಂದ್ರೆ ಆ ಮೂಲ ಮೂರ್ತಿಯನ್ನು ನೀವು ಒಂದು ಸಲ ನೋಡ್ರಿ, ಸಿಗೋದಿಲ್ಲ, ಅದು ಭಾಳ ಕಷ್ಟ, ಬೆಳಗಿನ ಜಾವ ಹೋಗಬೇಕು. ಅಂಥ ಮೂರ್ತಿ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಶಕ್ತಿ ಅದ ಅವರಿಗೆ, ಅವ್ರು ಎಷ್ಟಿದು ಅಂತ. ಆಮೇಲೆ ಅವರ ಪವಾಡಗಳ ಬಗ್ಗೆ ಹೇಳಬೇಕಾದದ್ದೇ ಇಲ್ಲ. ಅಲ್ಲಿ ಸುಪ್ರೀಂ ಕೋರ್ಟ್ ಇದ್ದಂಗೆ ಅವ್ರು ಹೇಳಿದ್ದೇ ಸತ್ಯ, ಅವ್ರು ಹೇಳಿದ್ದನ್ನು ಎಲ್ಲರೂ ಒಪ್ಪಗೋತಾರೆ. ಬೇಕಾದಂಥ ತಕರಾರು ಇರಲಿ, ಜಗಳ ಇರಲಿ, ಮದುವೆ ಮುಂಜುವೆ ವಿಚಾರ ಇರಲಿ, ಯಾವುದೇ ವಿಚಾರ ಇರಲಿ, ಯಲಗೂರಪ್ಪ ಹ್ಞೂ ಅಂದ್ರೆ ಹ್ಞೂ, ಇಲ್ಲ ಅಂದ್ರೆ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಭಕ್ತಿ. ಆಮೇಲೆ ವೈದ್ಯರು ಅಂತಂದ್ರೆ ಯಲಗೂರಪ್ಪನೇ ಅವರಿಗೆ. ಏನಾರೇ ಆದ್ರೆ ಮೊದಲು ಯಲಗೂರಪ್ಪನ ಹಂಗಾರ ಹಚ್ಚು ಅಂತಾರೆ ಅಲ್ಲಿ ಮಂದಿ, ಆಮೇಲೆ ಮುಂದೆ ಡಾಕ್ಟ್ರನ್ನ ಕರೀರಿ ಅಂತಾರೆ. ಇನ್ನೂ ಒಂದು ಇದೇ ಪ್ರಸಂಗದೊಳಗೆ ನಾವೊಂದು ವಿಷಯ ಹೇಳ್ತೀನಿ. ಸುಮಾರು ಒಂದು 10-12 ವರ್ಷದ ಹಿಂದೆ ನಾನು ಯಲಗೂರದೊಳಗೆ ಒಂದು 3 ದಿವಸ ಇರಬೇಕಾದ ಪ್ರಸಂಗ ಬಂತು. ಸಂಜೆ ಮುಂದೆ ಖಾಲಿ ಇರ್ತಿದ್ವಿ. ಅವಾಗ ಒಬ್ಬವ ಕುರಿ ಕಾಯವ ಅಜ್ಜ ಬಂದಲ್ಲಿ ಕಟ್ಟಿ ಕೂತ, ಸಾಲಿ ಕಟ್ಟಿಗೆ ನಾನು ಕೂತಿದ್ದೆ, ಮಾತಾಡಿಸಿದೆ. ಯಜಮಾನ್ರೆ ಎಷ್ಟು ವಯಸ್ಸು ಅಂತ. 80 ಅಂದವ. ಪಾಪ ಅಂದಾಜು ಹೇಳ್ದವ, ಇರ್ಬೇಕ್ರಿ ಒಂದಿಷ್ಟು ಅಂತ. ಆದರೆ 80 ವಯಸ್ಸು ನಾವು ಅನ್ನಿಸ್ತಿದ್ದವ. ಅವನಿಗೆ ಕೇಳಿದೆ ನಾನು, ನೀವೆಲ್ಲಿದ್ದಿರಿ ಅಂತ. ಏನೋ ಹುಟ್ಟಿ ಬೆಳೆದದ್ದೇ ಇಲ್ಲರಿ. ಅವಾಗ ನಾ ಕೇಳಿದೆ, ಅಜ್ಜಾರ ಮತ್ತು ಯಲಗೂರಪ್ಪನ ಹುಟ್ಟಿದಾಗಿಂದ ನೋಡಿರಿ, ಅವನ ಪವಾಡ ಏನಾರು ಹೇಳ್ತೀರೇನು, ಏನಾರೇ ಆಗ್ಯಾವೇನು? ಅವಾಗ ಅವ ಹೇಳ್ದ, ಒಂದು ಸಲ ಅಹಮದಾಬಾದ್ನಿಂದ ಒಬ್ಬ ದೊಡ್ಡ ಸಾಹುಕಾರ ಬಂದ್ರಂತ್ರಿ. ಏನೋ ಒಂದು ಕೆಲಸ ಆಗಿತ್ತು. ಯಲಗೂರಪ್ಪಗೆ 1001 ಕಡುಬು ನೈವೇದ್ಯ ಮಾಡಿಸ್ತೀನಿ ಅಂತ ಬೇಡ್ಕೊಂಡಿದ್ದರಂತವ್ರು. ಬಂದರು, ಅರ್ಚಕರನ್ನು ಕೇಳಿದರು. 1001 ಕಡುಬು ನೈವೇದ್ಯ ಮಾಡಿಸಿ ಇಡೀ ಊರಿಗೆ ಊಟಕ್ಕೆ ಹಾಕಿ ತಮ್ಮ ಮನಸ್ಸಿಗೆ ಎಷ್ಟು ಬರುತ್ತೋ ಅಷ್ಟು ಕಾಣಿಕೆಯನ್ನು ಕೊಟ್ಟು ಹೊರಟ್ರಂಥವ್ರು. ಎಲ್ಲ ಅರ್ಚಕರಿಗೆ ಹೇಳಿ ಸಾಯಂಕಾಲ ಸುಮಾರು 8-9 ಸುಮಾರು ಕಾರ್ ತೊಗೊಂಡು ಹೊರಟ್ರಂತೆ. ಈ ಯಲಗೂರು ಮತ್ತು ನ್ಯಾಷನಲ್ ಹೈವೇ ನಡು ಸುಮಾರು ಒಂದು 2 ಕಿಲೋಮೀಟರ್ ಅಂತರದ ರೀ. ಅಂದ್ರೆ ನಿಡಗುಂದಿ ಹೋದ್ರೆ ನಮಗೆ ನ್ಯಾಷನಲ್ ಹೈವೇ ಸಿಗ್ತದೆ. ಇವರು ಹೊರಟ್ರಂತ ಸುಮಾರು 8 ಗಂಟೆ ಸುಮಾರು. 1 ಕಿಲೋಮೀಟರ್ ಹೋಗಿದ್ದಿಲ್ಲ, ಇನ್ನೂ ನ್ಯಾಷನಲ್ ಹೈವೇ ಮುಟ್ಟಿದ್ದಿಲ್ಲ. ಅವಾಗ ಇವರು ಕಾರಿಗೆ ಅಡ್ಡಲಾಗಿ ಒಂದು ಅಜಾನಬಾಹು ಒಂದು ಕಪಿ ಕೂತ್ಕೊಂಡಿತ್ತು, ದೊಡ್ಡದು, ಕಾರಿನಕ್ಕಿಂತ ಎತ್ತರ. ರಸ್ತೆ ಬ್ಲಾಕ್ ಮಾಡಿಬಿಟ್ಟಿತ್ತಂತ. ಏನು ಹಾರ್ನ್ ಮಾಡಿದ್ರು ಸರಿವಲ್ದು, ಲೈಟ್ ಆರಿಸಿದ್ರು ಏನು ಮಾಡಿದ್ರು ಸರಿವಲ್ದು. ಅದನ್ನು ನೋಡಿ ಇವ್ರಿಗೆ ಭಯ ಆತಂದು. ಇವ್ರದ್ದೊಂದು 3-4 ಕಾರು ನಿಂತುಬಿಟ್ಟು. ಅವಾಗ ಅವ್ರು ತಿರುಗಿ ಬಂದ್ರಂತೇನೋ ತಪ್ಪಾಗ್ಯದ ನಮ್ಮ ಕಡೆ. ಬಂದು ಅರ್ಚಕರನ್ನು ಕೇಳಿದ್ರಂತೆ, ಅಲ್ರಿ ಅರ್ಚಕರು ಹೆಂಗೆ ಆಯ್ತು, ತಾಡ್ರಿ ನೋಡೋಣ ಅಂತ ತಿಳ್ಕೊಂಡು ಮರುದಿವಸ ಆ ಅಡುಗೆ ಮಾಡಿದ ಇವ್ರನ್ನ ಕರೆದ್ರಂತೆ, ಆ ಭಟ್ಟನ್ನು ಕರೆದು ಕೇಳಿದ್ರಂತೆ, ಅಲ್ಲಪ್ಪ ಮತ್ತು ನೀನು 1001 ಕಡುಬು ನೀನು ನೈವೇದ್ಯ ಮಾಡ್ತೀನಿ ಅಂದಿದ್ದಿ, ಮತ್ತು 1001 ಕಡುಬು ಇದ್ದುವೇನು ಅಂತ ಕೇಳಿದ್ರಂತ. ಅವಾಗ ಅವ ಇದ್ದು ರೀ ಅಂತ ಅಂದೆ ಅಂತ. ಅವ್ರ ಬಾಜುಕೊಂದು ಸಣ್ಣ ಹುಡುಗ ನಿಂತಿತ್ತಂತ್ರಿ, ಒಂದು 6-8 ವರ್ಷದ್ದು. ಅದು ಹೆದರ್ಕೋತ ಹೇಳ್ತೆ ಅಂತ. ಇಲ್ಲಪ್ಪ ನೀ ಮಾಡಿಟ್ಟಾಗ ನಾನು 1 ಕಡುಬು ತಿಂದಿದ್ದೆ ಅಂತ. ಅಂದ್ರೆ ಒಂದೇ ಒಂದು ಕಡುಬು ಕಡಿಮೆ ಆಗಿದ್ದಕ್ಕೆ ಯಲಗೂರಪ್ಪ ಅದನ್ನು ತೊಗೊಳ್ಳಿಲ್ಲ. ಆದರೆ ಒಂದು ನಾವು ತಿಳ್ಕೋಬೇಕು, ಹನುಮಂತ ದೇವರಿಗೆ ಏನೂ ಬೇಕಾಗಿಲ್ಲ, ಏನನ್ನೂ ಅಪೇಕ್ಷೆ ಮಾಡದಂಥವ್ರು ಎಲ್ಲವನ್ನೂ ನಮಗೆ ಕೊಡ್ತಾರೆ. ಆದರೆ ನೀವು ಮಾತು ಕೊಟ್ಟ ಮೇಲೆ ತಪ್ಪಬಾರ್ದು. ಭಾಳಷ್ಟು ಕಡೆ ಇಂಥ ಘಟನೆಗಳಾಗ್ಯಾವ, ಬೇರೆ ಬೇರೆ ಆಗ್ಯಾವ. ತಮ್ಮಲ್ಲಿಯೂ ಹಲವರಿಗೆ ಅನುಭವ ಬಂದಿರಬಹುದು. ಮತ್ತು ಮರುದಿವಸ ಅವರು 1001 ಕಡುಬು ಮಾಡಿಸಿ ನೈವೇದ್ಯ ಮಾಡಿ ಹೋದ್ರಂತೆ. ಇಂತಹ ಯಲಗೂರಪ್ಪ ಇಡೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಪರದೇಶದೊಳಗಿದ್ದವರಿಗೂ ಅನುಗ್ರಹವನ್ನು ಮಾಡ್ತಾರೆ, ಎಲ್ಲರನ್ನೂ ರಕ್ಷಣೆ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಅವರು ರಕ್ಷಣೆಯನ್ನು ಮಾಡಲಿ ಅಂತ ಹೇಳ್ತಾ ಈ ನಮ್ಮ 200ನೇ ಸಂಚಿಕೆ ಮುಕ್ತಾಯ ಮಾಡ್ತೀನಿ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ, ನಿಮ್ಮ ಹಿತನುಡಿಗಳು ನಮಗೆ ಹೀಗೆ ಮುಂದುವರಿಲಿ
ಅಂತ ಕೇಳಿಕೊಂಡು ಇಂದಿನ ಸಂಚಿಕೆಯನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.